ನಮಸ್ಕಾರ ವೀಕ್ಷಕರೇ. ಆನಂದ್ ಅಸ್ಟ್ರೋ ವಿಷನ್‌ಗೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಈ ದಿವಸ ಆ ಜಾತಕದಲ್ಲಿ ನಮ್ಮ ವಿದ್ಯೆಗೆ ಯಾವ ಗ್ರಹಗಳು ನಮಗೆ ಸಪೋರ್ಟ್ ಮಾಡ್ತಾರೆ, ಯಾವ ಥರ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಸಿಂಪಲ್ ಆಗಿ, ಬ್ರೀಫ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಮುಂಚೆ ಏನಂದ್ರೆ, ಕೆಲವರಿಗೆ ವಿದ್ಯಾ ಯೋಗ ಇದೆಯಾ ಇಲ್ಲ ಅಂತ ಒಂದು ಕ್ವಶನು ಬರುತ್ತೆ. ಕೆಲವರು ವಿದ್ಯೆ ಇಲ್ಲದೆ ಇದ್ರೂ ಲೈಫ್‌ನ ಕಂಫರ್ಟಬಲ್ ಆಗಿ ಲೀಡ್ ಮಾಡ್ತಾರೆ. ಕೆಲವು ವಿದ್ಯೆ ಇದ್ರೂನು ಆಹ್, ಅವ್ರಿಗೆ ಸಣ್ಣ ಪುಟ್ಟ ಕೆಲಸ ಏನೋ ಸಿಕ್ಕಿದ್ರೂ ಅದರಲ್ಲೇ ತೃಪ್ತಿ ಪಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಂಗಾಗಿ ವಿದ್ಯೆನ ಇದ್ರೆ ಕಂಫರ್ಟಬಲ್ ಲೈಫ್‌ನ ಲೀಡ್ ಮಾಡ್ಬೋದು. ಬಟ್ ಈ ಗ್ರಹಗಳು ನನಗೆ ವಿದ್ಯೆಗೆ ಪೂರಕವಾಗಿದ್ದಾರೆ ಅನ್ನೋದು ನೋಡೋಣ ಬನ್ನಿ. ಯಾವುದೇ ಲಗ್ನದಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂತೆ ಕೆಲವು ಭಾವಗಳು ಅದಕ್ಕೆ ಇನ್ವಾಲ್ವ್ ಆಗುತ್ತೆ. ಏನಂದ್ರೆ 1ನೇ ಭಾವ, ಲಗ್ನ ಭಾವ ಏನಕ್ಕೆ ಇನ್ವಾಲ್ವ್ ಆಗುತ್ತೆ ಅಂದರೆ, ದೈಹಿಕ ವಿದ್ಯೆ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಈ ಪಿ.ಟಿ ಮಾಸ್ಟರ್ ಅಂತ ಹೇಳ್ತೀವಿ, ಸ್ಪೋರ್ಟ್ಸ್ ಟೀಚರ್ ಅಂತ ಹೇಳ್ತೀವಿ, ಆ ಥರ. ಮತ್ತು 2ನೇ ಭಾವ, ಎಲ್.ಕೆ.ಜಿ, ಯು.ಕೆ.ಜಿ 1ರಿಂದ 7th ಸ್ಟ್ಯಾಂಡರ್ಡ್‌ವರೆಗೂ ಆ ಭಾವನ ನೋಡಬೇಕು. ಆ ಭಾವ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು 3ನೇ ಭಾವ ರಿಸರ್ಚು ಮತ್ತು ಇಂಜಿನಿಯರಿಂಗು ಎಜುಕೇಷನ್‌ಗೆ ಸಪೋರ್ಟ್ ಮಾಡುತ್ತೆ. ಮತ್ತು 4ನೇ ಭಾವ ಬಂದು 8ರಿಂದ 10 ಸ್ಟ್ಯಾಂಡರ್ಡ್ ದಟ್ ಮೀನ್ಸ್ ಹೈಸ್ಕೂಲ್‌ನ ವಿದ್ಯೆನ ಸೂಚನೆ ಮಾಡುತ್ತೆ. 5ನೇ ಭಾವ ಪಿ.ಯು.ಸಿನ ಸೂಚನೆ ಮಾಡುತ್ತೆ. 5ನೇ ಭಾವಕ್ಕೆ 9ನೇ ಭಾವ ಸಂಬಂಧಪಟ್ಟರೆ ಅವರು ಡಿಗ್ರಿ ಮಾಡ್ತಾರೆ. 5ನೇ ಭಾವ, 9ನೇ ಭಾವ ಈ 2 ಬಲವಾಗಿದ್ರೆ ಇವರು ಹೈಯರ್ ಎಜುಕೇಷನ್ ಮಾಡ್ತಾರೆ. ಆದರೆ ಪೂರ್ಣಗೊಳಿಸ್ತಾರೆ. ಯಾಕಂದ್ರೆ 5, 9 ಸ್ಟ್ರಾಂಗ್ ಆಗಿರಬೇಕು. ಈ ಭಾವಗಳಿಗೆ ನಮ್ಮ ಜಾತಕದಲ್ಲಿ ಗ್ರಹ ಬಲವಾಗಿದ್ದರೆ ಏನೇನು ನಮಗೆ ಫಲಗಳನ್ನ ಸೂಚನೆ ಮಾಡ್ತಾರೆ, ಏನನ್ನ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಸ್ವಲ್ಪ ಆದಷ್ಟು ಬ್ರೀಫ್ ಆಗಿ ಹೇಳೋಕೆ ನಾನು ಪ್ರಯತ್ನ ಪಡ್ತೀನಿ. ಇಂಪಾರ್ಟೆಂಟ್ ಆಗಿ ನಮಗೆ ಎಷ್ಟು ಬೇಕೋ ಅಷ್ಟು. ದಟ್ ಇಸ್ ಮೀನ್ಸ್ ಒಂದೇನಂದ್ರೆ ಬಲಾಢ್ಯ ಗ್ರಹ ಅಂತ ನಾನು ಹೇಳ್ತಾ ಹೋಗ್ತೀನಿ. ಬಲಾಢ್ಯ ಗ್ರಹ ಅಂದ್ರೆ ಯಾವುದೇ ಗ್ರಹ ಬಲಾಢ್ಯ ಅಂದ್ರೆ ಹೆಂಗ್ ಗೊತ್ತಾಗಬೇಕು ಅಂತ ಹೇಳಿ, ಯಾವುದೇ ಗ್ರಹ ಅವರು ಸ್ವಕ್ಷೇತ್ರದಲ್ಲಿದ್ದರೆ, ಅವರ ಸ್ವನಕ್ಷತ್ರದಲ್ಲಿ ಇದ್ದರೆ, ಮತ್ತೆ ಅವರ ಮಿತ್ರ ಕ್ಷೇತ್ರಗಳಲ್ಲಿ ಇದ್ದರೆ, ಅವರು ಉಚ್ಚ ಸ್ಥಾನದಲ್ಲಿದ್ದರೆ, ಅವರು ಮೂಲ ತ್ರಿಕೋನಗಳಲ್ಲಿದ್ದರೆ, ಆಮೇಲೆ ಶುಭ ದೃಷ್ಟಿ ಹೊಂದಿದ್ರೆ, ಇಷ್ಟೆಲ್ಲ ಮಿನಿಮಮ್ ಆಗಿ ಹೇಳೋ ಪ್ರಕಾರ ಬಲಯುತ ಗ್ರಹ ಅಂತ ಹೇಳ್ತೀವಿ. ಅದೇ ನೀಚ ಸ್ಥಾನದಲ್ಲಿದ್ದು ಶತ್ರು ಗ್ರಹದ ನಕ್ಷತ್ರದಲ್ಲಿದ್ದರೆ, ಶತ್ರು ಗ್ರಹದ ರಾಶಿಗಳಲ್ಲಿದ್ದರೆ, ಆಮೇಲೆ ಅಶುಭ ದೃಷ್ಟಿಗಳು ಏನಾದರೂ ಇದ್ದರೆ, ಅಶುಭ ಗ್ರಹಗಳ ಯುತಿನಲ್ಲಿ ಏನಾದರೂ ಇದ್ದರೆ, ಅದನ್ನು ಬಲಹೀನ ಗ್ರಹ ಅಂತ ಹೇಳ್ತೀವಿ. ಆ ಗ್ರಹ ನಮಗೆ ಫಲಗಳು ಕೊಡೋದಕ್ಕೆ ಅಷ್ಟು ಸಶಕ್ತವಾಗಿರೋದಿಲ್ಲ. ಅಡ್ವರ್ಸ್ ಫಲಗಳು ಮಾತ್ರ ಕೊಡ್ತವೆ. ಈಗ ರವಿ ಬಲಾಢ್ಯವಾಗಿದ್ದರೆ ನಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಸಹಾಯ ಬರುತ್ತೆ, ಒಂದು ಸ್ಕಾಲರ್‌ಶಿಪ್ ಬರುತ್ತೆ, ಮತ್ತು ಇದು ಹಾಸ್ಟೆಲ್ಸು ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ಇದೆಲ್ಲ ವೆರಿ ಚಾನ್ಸಸ್ಸು ಬಂದಾಗ ಆಯಾ ದಶಭುಕ್ತಿನೂ ಅಲ್ಲಿ ಕ್ಲೀನಾಗಿ ಸಿಂಕ್ ಆಗಬೇಕು ಆ ಟೈಮಲ್ಲಿ. ಅದಿದ್ದಾಗ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಆಹ್, ಸ ಆಮೇಲೆ ವಿದ್ಯೆ ಕಂಪ್ಲೀಟ್ ಮಾಡೋದು, ಯಾಕಂದರೆ ರವಿ ಅಡ್ವಾನ್ಸ್ ಆಗಿದ್ದ ಜಾತಕದಲ್ಲಿ ಅವ್ರು ಎಷ್ಟೇ ಓದಿದ್ರು ಕೊನೆಗೆ ಅದು ಕೋರ್ಸ್ ಕಂಪ್ಲೀಟ್ ಮಾಡೋಲ್ಲ. ಸೊ ರವಿ ಬಲಯುತವಾಗಿದ್ದರೆ ಕಂಪ್ಲೀಷನ್ ಆಫ್ ಕೋರ್ಸು ಅನ್ನೋದನ್ನು ಸೂಚನೆ ಇದೆ. ಅದು ಚಾನ್ಸಸ್ಸು. ಈ ಥರ ಎಲ್ಲ ಸೂಚನೆ ಕೊಡ್ತಾರೆ ರವಿ ಬಲಯುತವಾಗಿದ್ದರೆ. ಮತ್ತು ಅಡ್ವರ್ಸ್ ಆಗಿದ್ದರೆ, ನಾನು ಇವಾಗ ಇದು ಏನು ಹೇಳಿದ್ನೋ ಅಷ್ಟೆಲ್ಲಕ್ಕೂ ತೊಂದರೆ ಬರುತ್ತೆ. ಯಾಕಂದರೆ ಕೆಲವು ಕಾಲೇಜಲ್ಲಿ ಸೀಟ್ ಸಿಗೋದು ತೊಂದರೆ ಆಗುತ್ತೆ. ಆಮೇಲೆ ಸ್ಕಾಲರ್‌ಶಿಪ್ ಅಂತೂ ಸಿಗೋದು ತೊಂದರೆ ಆಗುತ್ತೆ. ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ, ಹಾಸ್ಟೆಲ್‌ಗಳು ಸೀಟ್ ಸಿಕ್ಕಿರಲ್ಲ. ಅದು ತೊಂದರೆ ಆಗುತ್ತೆ. ಆಮೇಲೆ ಕಾಂಪಿಟೇಷನ್ ಎಂಟ್ರೆನ್ಸು ಆ ಥರ ಎಲ್ಲ ಬಂದಾಗ ನನಗೆ ಸ್ವಲ್ಪ ಅಡ್ವಾನ್ಸ್ ಇದ್ದಾಗ ಏನಾಗುತ್ತೆ ಅಂದರೆ, ಇದು ಫೇಲ್ಯೂರ್ ಆಗೋದು, ಮಾರ್ಕ್ಸ್ ಕಮ್ಮಿ ಬರೋದು, ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಬೇಕಾಗೋದು, ಆ ಥರ ಎಲ್ಲನೂ ಸೀಕ್ವೆನ್ಸ್‌ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಚಂದ್ರ ಬಲಾಢ್ಯನ ಆಗ್ಬಿಟ್ರೆ ಕುಟುಂಬದಿಂದ ಸಹಕಾರ ಇರುತ್ತೆ. ಮಗುನ ಕರ್ಕೊಂಬರ್ತಾರೆ, ವೆಹಿಕಲಲ್ಲಿ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಒಳ್ಳೆ ಆಹಾರ ಡಬ್ಬಿನಲ್ಲಿ ಹಾಕಿ ಯಾವ್ದು ತೊಂದರೆ ಇಲ್ದೆರ ತುಂಬ ಕಂಫರ್ಟಬಲ್ ಆಗಿ ನೋಡ್ಕೊತಾರೆ ಕುಟುಂಬ ಸಹಕಾರ ಇದ್ದಾಗ. ಆಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ವಿದ್ಯೆನಲ್ಲಿ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಆಮೇಲೆ ವಿಲ್ ಪವರ್ ಚೆನ್ನಾಗಿರುತ್ತೆ. ಓದಬೇಕು, ಮಾಡಬೇಕು, ಇಂಟ್ರೆಸ್ಟ್ ಆಗೋದು. ಆಮೇಲೆ ಸಣ್ಣ ಮಕ್ಕಳು ಆದರೆ ಕೆಲವರು ಅಳ್ತಾರೆ, ರಚ್ಚೆ ಹಿಡಿತಾರೆ, ಓದಿರಲ್ಲ, ಹಠ ಮಾಡ್ತಾರೆ. ಬಟ್ ಚಂದ್ರ ಸ್ವಲ್ಪ ಕಂಫರ್ಟಬಲ್ ಆಗಿದ್ದರೆ ಅಲ್ಲಿ ಆರಾಮಾಗಿ ಖುಷಿಯಾಗಿ ಹೋಗ್ತಾರೆ ಸ್ಕೂಲ್‌ಗೆ ಡ್ರೆಸ್ ಗೀಸ್ ಹಾಕ್ಕೊಂಡು. ಆ ಥರ ಎಲ್ಲ ಸೂಚನೆ ಬರುತ್ತೆ. ಬಟ್ ಚಂದ್ರ ಏನಾದ್ರೂ ಅಡ್ವಾನ್ಸ್ ಆಗಿದ್ರೆ, ದಟ್ ಮೀನ್ಸ್ ಅವರು ಕ್ಷೀಣ ಚಂದ್ರ ಏನಾದರೂ ಆಗಿದ್ರೆ, ಶತ್ರುಕ್ಷೇತ್ರ ಆಗಿದ್ರೆ, ಬಲಿಷ್ಠವಾಗಿ ಇಲ್ಲದೇ ಇದ್ದರೆ, ಇಷ್ಟಕ್ಕೆಲ್ಲ ಕೊರತೆ ಬಂದ್ಬಿಡುತ್ತೆ. ಆ ಮಗುಗೆ ಇದಕ್ಕೆ ಎಷ್ಟೋ ಸಲ ಫೀಸ್ ಕಟ್ಟೋದಕ್ಕೂ ಇರಲ್ಲ. ಆಮೇಲೆ ಬುಕ್ಸ್ ಆಗಲಿ, ಇದಾಗಲಿ ಇದಕ್ಕೆಲ್ಲ ಕೊರತೆಗಳನ್ನು ಸೂಚನೆ ಮಾಡ್ಬಿಡ್ತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ ಆಹಾರ ಆಗಲಿ, ವಾಟೆವರ್ ಇಟ್ ಈಸ್.
ಇದಕ್ಕೆ ಏನು ಹೇಳೋದು ಅದಕ್ಕೆಲ್ಲ ಕೊರತೆ ಸೂಚನೆ ಮಾಡ್ತದೆ. ಕುಜ ಬಲ್ಲಾಢ್ಯನ ಆಗ್ಬಿಟ್ರೆ ಅವರು ನಾರ್ಮಲ್ ಆಗಿ ಕಾಲೇಜ್ ಲೆವೆಲ್ ಬಂದಿರ್ತಾರೆ. ಕಾಲೇಜಲ್ಲಿ ಲೀಡರ್‌ಶಿಪ್‌ಗಳು, ಆಹ್, ನಾಯಕತ್ವ, ಧೈರ್ಯ, ಸಾಹಸ ಅದನ್ನು ಸೂಚನೆ ಮಾಡ್ತಾನೆ. ಅದು ಸ್ವಲ್ಪ ಅಡ್ವಾನ್ಸ್ ಆಗಿದ್ರೆ ಇದನ್ನ ಕೊರತೆ ಮಾಡಿ ಅಡ್ವಾನ್ಸು ಬೇರೆ ಥರ ತೊಂದರೆಗಳನ್ನ ಸೃಷ್ಟಿ ಮಾಡ್ಬಿಡ್ತಾನೆ. ಒಬ್ರ ಹತ್ರ ಭಿನ್ನಾಭಿಪ್ರಾಯ ಮಾಡ್ಕೊಳ್ಳೋದು, ತೊಂದರೆ ಮಾಡ್ಕೊಳ್ಳೋದು. ಆಮೇಲೆ ಕೆಲವನ್ನ ನಾನು ಹೇಳೋದಕ್ಕೆ ಆಗೋದಿಲ್ಲ ಅದು. ಆ ಥರ ಎಲ್ಲ ಸಿಕ್ಕಿಸ್ಬಿಟ್ಟು ಬಂದ್ಬಿಡುತ್ತೆ. ಹಂಗಾಗಿ ನಾವು ರೌಡಿಸಮ್ಮು ಹಂಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ ಈಗ. ಆಮೇಲೆ ಹೆಚ್ಚು ಕಡಿಮೆ ಆಗಿ ಹೊಡೆದಾಟಗಳಾಗಿ ಪೊಲೀಸ್ ಗಿಲೀಸು ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲ ವಿದ್ ಚಾನ್ಸಸ್ ವೀಕ್ಷಕರೇ. ಇದು ಆಗುತ್ತೆ ಅಂತನೇ ನಾನು ಹೇಳ್ಲಿಕ್ಕೆ ಹೋಗೋದಿಲ್ಲ ಇದು. ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ನಮ್ಮ ಗ್ರಹ ಸ್ಥಿತಿಗಳು, ನಮ್ಮ ಜಾತಕದ ಪರಿಸ್ಥಿತಿಗಳು ನೋಡಿ ನಾವು ಅದಕ್ಕೆ ಆಂಟಿಕ್ ಯಾವ ಥರ ಕೊಡ್ತಾರೆ ಆ ಥರ ನಾವು ರೂಪಿಸ್ಕೊಳ್ಬೇಕಷ್ಟೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಏನು ಗೊತ್ತಿಲ್ಲ, ನಾನು ಜಾತಕನೂ ಇಲ್ಲ ನನಗೆ, ನನ್ಗೇನು ಗೊತ್ತಿಲ್ಲ ಅದು ಏನೋ ಹಿಂಗೆ ಇರುತ್ತೆ ಅಂತ ಕೆಲವರು ಹೋಗ್ತಾರಲ್ಲ, ಹಂಗೋಗ್ಬಿಟ್ರೆ ಈ ಥರ ಏನು ಕೊರತೆಗಳಿದೆ, ಏನು ಅಡ್ವರ್ಸ್ ಎಫೆಕ್ಟ್ ಇರುತ್ತೋ ಆ ಥರ ಎಲ್ಲ ಆಗೋ ಚಾನ್ಸಸ್ ಸಿಕ್ಬಿಡುತ್ತೆ. ಮತ್ತೆ ಸಿನಿಮಾತ್ಮ ಬಲ್ಲಾಟ ಆಗ್ಬಿಟ್ರೆ ವೆರಿ ಇಂಪಾರ್ಟೆಂಟು. ಅವರಲ್ಲಿ ತುಂಬ ಶಿಸ್ತು ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಮತ್ತೆ ತುಂಬ ಸಹನೆ ಇರುತ್ತೆ, ಪೇಷನ್ಸ್ ಇರುತ್ತೆ. ಆಮೇಲೆ ಕಲಿಯೋ ಸಾಮರ್ಥ್ಯ ಇರುತ್ತೆ ಅವ್ರಿಗೆ. ಆಮೇಲೆ ದೊಡ್ಡವರು, ಚಿಕ್ಕವರು, ಆಮೇಲೆ ಗುರು ಹಿರಿಯರು ಅಂತ ಹೇಳ್ತೀವಿ, ಟೀಚರ್ಸ್ ಅವರಲ್ಲಿ ಒಳ್ಳೆ ಗೌರವ ಇರುತ್ತೆ. ಆಮೇಲೆ ಉತ್ತಮ ಶ್ರೇಣಿಯಲ್ಲಿ ತಿರುಗಲಿ ಅಂತ ಸೂಚನೆ ಇದೆ. ಆಮೇಲೆ ಇದೆಲ್ಲ ಚೆನ್ನಾಗಿದ್ಮೇಲೆ ನಾರ್ಮಲ್ ಆಗಿ ಒಳ್ಳೆ ಮಾರ್ಕ್ಸು ತಗೊಂಡು ಪಾಸ್ ಆಗ್ತಾರೆ. ಅದೇ ಶನಿಮಾತ್ಮ ಏನಾದ್ರೂ ಬಲಹೀನನಾಗ್ಬಿಟ್ರೆ ಅಡ್ವಾನ್ಸ್ ಎಫೆಕ್ಟ್ ಏನು ಗೊತ್ತಾ? ತುಂಬ ಸೋಂಬೇರಿ, ಓದೋದೇ ಇಲ್ಲ, ಸ್ಕೂಲ್‌ಗೆ ಹೋಗಲ್ಲ, ಬಂಕ್ ಮಾಡಿ ಇನ್ನೆಲ್ಲಿಗೋ ಹೋಗೋದು ಆ ಥರ ಎಲ್ಲ ಸೀಕ್ವೆನ್ಸ್ ಇರುತ್ತೆ. ಮತ್ತು ಆಲಸ್ಯ, ಅಶಿಸ್ತು, ಮತ್ತೆ ವಿದ್ಯೆಯಲ್ಲಿ ಆಸಕ್ತಿ ಇರೋದಿಲ್ಲ. ಆಮೇಲೆ ಬಿಯಾಂಡ್ ದಟ್ ಅದೆಲ್ಲ ಹೋದ್ಮೇಲೆ ರ್ಯಾಗಿಂಗು ಅದು ಇದು ಅದು ಸಂಬಂಧಪಟ್ಟಂಗೆ ಇನ್ವಾಲ್ವ್ ಆಗ್ಬಿಟ್ಟು ತೊಂದರೆಗಳು ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಸಿನಿಮಾತ್ಮ ಬಲಹೀನನಾಗ್ಬಿಟ್ರೆ ಈ ಥರ ಎಲ್ಲ ತೊಂದರೆಗಳು ಬಂದ್ಬಿಡುತ್ತೆ. ಬಲಹೀನನಾಗಿದ್ರೆ ಪರವಾಗಿಲ್ಲ, ಒಳ್ಳೇದು. ಬಟ್ ನಮ್ಮ ಜಾತಕ ನೋಡಿ ನಾವು ಅದಕ್ಕೆ ಹೆಂಗ್ ಮಾಡಬೇಕೋ ಅದ್ ನೋಡ್ಕೊಂಡು ಬ್ಯಾಲೆನ್ಸ್ ಆಗಿ ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಬುಧ ಬಲಾಢ್ಯನಾಗ್ಬಿಟ್ರೆ ಇದು ವೆರಿ ಇಂಪಾರ್ಟೆಂಟು. ಯಾವುದೇ ಜಾತಕದಲ್ಲಿ ಬುಧ ಸ್ಟ್ರಾಂಗ್ ಆಗಿದ್ರೆ ಅವ್ರ ಜೀವನದಲ್ಲಿ ಏನೇ ಬಂದ್ರೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಅದನ್ನ ಪಾಸ್ ಆಗಿ ಮುಂದೆ ಬರ್ತಾರೆ ಅವ್ರು. ಯಾಕಂದ್ರೆ ತುಂಬಾ ಬುದ್ಧಿವಂತಿಕೆ, ಕುಶಾಗ್ರಮತಿ ಅಂತ ಹೇಳ್ತೀವಿ. ಚಾಣಾಕ್ಷತನ ಇರ್ತೀವಿ. ವಾಯುತತ್ವ ರಾಶಿ ಮಿಥುನ ರಾಶಿ ಆಗೋಗ್ಬಿಟ್ರೆ ಅವರು ಮಾತಿನಲ್ಲಿ ಎಲ್ರಿಗೂ ಮನೆ ಕಟ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲರ ಹತ್ರ ಮಾತುಕತೆ ಚೆನ್ನಾಗಿ ಮಾಡ್ತಾರೆ. ಯಾರ ಹತ್ರ ಮಾತುಕತೆ ನಾವು ಚೆನ್ನಾಗಿ ಮಾಡ್ತೀವಿ ಜೀವನದಲ್ಲಿ, ನಾವು ಎಲ್ಲರ ಹತ್ರನೂ ಏನೇ ಬಂದ್ರು ನಿಭಾಯಿಸ್ಕೊಂಡು ಹೋಗ್ತೀವಿ. ಅವರು ಸ್ವಲ್ಪ ನಮ್ಗೆ ಅಡ್ವಾನ್ಸ್ ಆಗಿದ್ರೂ ಅವ್ರ ಮಾತಿನಲ್ಲಿ ನಾವು ಅವ್ರು ಗೆಲ್ಬೋದು. ಹಂಗಾಗಿ ಆಮೇಲೆ ವಿದ್ಯೆಯಲ್ಲಿ ವಿಶೇಷ ಚಟುವಟಿಕೆ ಇರುತ್ತೆ. ಬುದ್ಧಿವಂತಿಕೆ ಇದ್ಮೇಲೆ ನಾನು ನಾರ್ಮಲ್ ಆಗಿ ಅವರು ಏನೇ ಕೇಳಿದ್ರು, ಏನೇ ಮಾಡಿದ್ರು, ಏನೇ ಕಲಿಬೇಕಾದ್ರೂ ಒಂದಲ್ಲ ಒಂದು ದಾರಿ ಹುಡ್ಕೊಳ್ತಾ ಇರ್ತಾರೆ. ಇದಲ್ಲದೆ ಇದ್ರೆ ಈ ಥರ ಸೀಕ್ವೆನ್ಸ್ ನೋಡೋಣ, ಈ ಥರ ಇದು ಮಾಡೋಣ ಅಂತೇಳಿ ಬೇರೆ ಆಲ್ಟರ್ನೇಟಿವ್ಸ್ ನೋಡ್ಕೊತಾ ಇರ್ತಾರೆ. ಅಂದರೆ ಪ್ರಚಂಡ ಬುದ್ಧಿವಂತರು ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಮಿಥುನ ರಾಶಿ ಅವರೇ ಎಲ್ಲ ಬುದ್ಧಿವಂತಿಕೆ ಜಾಸ್ತಿ. ಆಮೇಲೆ ಉತ್ತಮ ವಾಗ್ಮಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಅಥವಾ ಮಾತುಕತೆ ಬಂದಾಗ ಡಿಬೇಟ್‌ಗಳು ಅದೆಲ್ಲ ಅವರು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಲೇಬಲ್‌ಗೆ ಬಂದ್ಬಿಡ್ತಾರೆ. ಯಾರು ಚೆನ್ನಾಗಿ ಭಾಷಣ ಚೆನ್ನಾಗಿ ಮಾತಾಡ್ತಾರೋ ನಾರ್ಮಲ್ ಆಗಿ ಅವ್ರ ರಾಜಕೀಯದಲ್ಲಿ ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಕ್ಬಿಡುತ್ತೆ. ತುಂಬ ಜನ ತುಂಬ ಕಷ್ಟಪಟ್ಟು ಸಂಘಟನೆಗಳೆಲ್ಲ ಮಾಡ್ತಾರೆ. ಬಟ್ ಸ್ಟೇಜ್‌ಗೆ ಹೋದ್ಮೇಲೆ ಸ್ಟೇಜ್ ಫಿಯರ್ ಆಗ್ಬಿಟ್ರೆ ಆ ಸೀಕ್ವೆನ್ಸು ಏನೇ ಸೀಕ್ವೆನ್ಸ್ ಬಂದ್ರೂ ನಿಭಾಯಿಸ್ಕೊಂಡು ಒಂದು ಹಾಫ್ ಆನ್ ಅವರ್, 1 ಅವರ್ ಮಾತಾಡಿ ಜನರನ್ನ ನಾವು ಹಿಡಿದಿಟ್ಕೊಂಡ್ಬಿಟ್ರೆ ಇದು ವೆರಿ ಇಂಪಾರ್ಟೆಂಟ್, ವೆರಿ ಎಲಿಜಿಬಿಲಿಟಿ, ಅದು ಕೆಪಾಸಿಟಿ. ಆವಾಗ ಅವ್ರಿಗೆ ನಾಯಕತ್ವ ಅಂತ ಒಂದು ಬರುತ್ತೆ. ಅದು ರಾಜಕೀಯದಲ್ಲಿದ್ದಾಗ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ಪು ಮೇಲೆ ಹೋಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಾತು ಬಲ್ಲವನು ತಗಲವಿಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ಇವರು ಎಲ್ಲರೂ ಯಾವಾಗ ಜನರನ್ನ ನಾವು ಹಿಡಿದಿಟ್ಕೋತೀವೋ ನಾವು ಎಲ್ರಿಗೂ ಸಲ್ತೀವಿ ಅವಾಗ. ಅದೇ ಬುಧ ಏನಾದ್ರೂ ಅಡ್ವರ್ಸ್ ಆಗಿದ್ದು ಬಲಹೀನ ಆಗ್ಬಿಟ್ರೆ ಏನಾಗ್ತಂದ್ರೆ ಫಸ್ಟ್ ಆಫ್ ಆಲು ನಮಗೆ ನೆನಪಿನ ಶಕ್ತಿನೇ ಇರೋದಿಲ್ಲ. ಎಲ್ಲ ಮರ್ತೋಗ್ತಾ ಇರ್ತೀವಿ. ಏನು ಕಲಿತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತೀವಿ. ಅಷ್ಟೆಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿರ್ತೀವಿ. ಎಕ್ಸಾಮಿನೇಷನಲ್ಲೂ ಮೈಂಡೆಲ್ಲ ಬ್ಲಾಂಕ್ ಆಗ್ಬಿಡುತ್ತೆ. ಹಂಗಾಗಿ ಅಲ್ಲಿ ನಾವು ಫೇಲ್ಯೂರ್ ಆಗ್ಬಿಡ್ತೀವಿ. ಮತ್ತು ವಿದ್ಯೆ ತಲೆಗೆ ಹತ್ತೋದಿಲ್ಲ. ಯಾರು ಎಷ್ಟೇ ಏನೇ ಹೇಳ್ಕೊಟ್ರೂ ಗ್ರಾಸ್ಪಿಂಗ್ ಪವರ್ ಇರೋಲ್ಲ ಅವ್ರಿಗೆ. ಅದು ಅರ್ಥ ಮಾಡ್ಕೊಳ್ಳೋ ಪವರ್ ಇರೋಲ್ಲ, ನೆನಪಿನ ಶಕ್ತಿ ಇರೋದಿಲ್ಲ. ಹಂಗಾಗಿ ಅಲ್ಲಿ ವಿದ್ಯೆಗಳಲ್ಲಿ ಫೇಲ್ಯೂರ್ ಆಗ್ತಾ ಹೋಗ್ತವೆ. ಮರೆವು ಹೆಚ್ಚಿರುತ್ತೆ. ಹಾಗೆ ಬುಧ ಏನಾದಿದ್ದರೆ. ಅದಾದ್ರೆ ಗುರು ಬಲಾಢ್ಯನಾದ್ರೆ ಅವರು ವಿದ್ಯೆನ ತುಂಬಾ ಸುಲಭವಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಗುರು ವಿದ್ಯೆನಲ್ಲಿ ತುಂಬಾ ಆಸಕ್ತಿ ಕೊಡ್ತಾರೆ. ಬುಧ ಬುದ್ಧಿ ಕೊಟ್ರೆ ಗುರು ಆಸಕ್ತಿ ಪಡ್ತಾರೆ. ಯಾಕೆ? ಹಂಗಾಗಿ ವಿದ್ಯಾ ಬುದ್ಧಿ ಅಂತ ಹೇಳ್ತೀವಿ. ಬುಧ ಮತ್ತೆ ಗುರು ಚೆನ್ನಾಗಿದ್ರೆ ಅವ್ರಿಗೆ ವಿದ್ಯೆ ಚೆನ್ನಾಗಿರುತ್ತೆ. ಲೈಫಲ್ಲಿ ಕಂಫರ್ಟಬಲ್ ಆಗಿ ಮೇಲೆ ಬರ್ತಾರೆ. ಅವ್ರಿಗೆ ಜ್ಞಾನ ಗುರು ಜ್ಞಾನ ಸೂಚನೆ ಮಾಡ್ತಾರೆ. ಹಂಗಾಗಿ ವಿಷಯಗಳು ತುಂಬಾ ತಿಳ್ಕೊಂಡಿರ್ತಾರೆ ಅವರು. ಆ ಇದೇ ಬಿಟ್ಟು ಬೇರೆ ಒಳ್ಳೆ ವಿಷಯಗಳು ಏನಿರುತ್ತೋ ಅದಕ್ಕೆ ಆಸಕ್ತಿ ಇರುತ್ತೆ ಅವ್ರಿಗೆ ತಿಳ್ಕೊಳ್ಳೋದಿಕ್ಕೆ. ಅದು ತಿಳ್ಕೊಂಡಿದ್ದು
ಲೈಫ್ ಹೆಂಗೆ ಏನು ಅಂತ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ. ಲೈಫ್‌ನ ನಾನು ಯಾವ ಥರ ತೊಗೊಂಡೋಗ್ಬೇಕು ನನ್ನ ಲೈಫು ಅನ್ನೋದನ್ನು ತಿಳ್ಕೊಂಡು ಡಿಸಿಷನ್ ತಗೋ ಕೆಪಾಸಿಟಿ ಇಬ್ರಿಗೂ ಚೆನ್ನಾಗಿದ್ರೆ ಕೊಟ್ಟೇ ಕೊಡ್ತಾರೆ. ವೃಧ ಆಗಿ ಗುರು ಆಗಿ. ಒಂದು ಶುಕ್ರ ಬಲಾಢ್ಯನಾದ್ರೆ ಈಸ್ ವೆರಿ ಇಂಪಾರ್ಟೆಂಟ್. ಲಕ್ಸುರಿ ವೆರಿ ಫಸ್ಟ್ ಪಾಯಿಂಟ್ ಲಕ್ಸುರಿ ಇನ್ವಾಲ್ವ್ ಆಗುತ್ತೆ. ಯಾಕಂದ್ರೆ ಶುಕ್ರ ಚೆನ್ನಾಗಿದ್ರೆ ಒಳ್ಳೆ ಅವರು ಹೈ-ಫೈ ಮನೆಯಲ್ಲಿ ಒಳ್ಳೆ ಶ್ರೀಮಂತ ಮನೆಯಲ್ಲಿ ನಾರ್ಮಲ್ ಆಗಿ ಇರ್ತಾರೆ. ಆಮೇಲೆ ಈ ಸ್ಕೂಲ್‌ಗೆ ಹೋಗ್ಬೇಕಾದ್ರೆ, ಕಾಲೇಜ್‌ಗೆ ಹೋಗ್ಬೇಕಾದ್ರೆ ಬೈಕ್‌ಗಳಾಗ್ಲಿ, ಕಾರುಗಳಾಗ್ಲಿ ಎಲ್ಲ ಥರ ಅನುಕೂಲಗಳಿರುತ್ತೆ ಹೋಗಿ ಬಂದು ಮಾಡೋದಕ್ಕೆ. ಆಮೇಲೆ ಒಳ್ಳೆ ರಿಪ್ಯೂಟೆಡ್ ಕಾಲೇಜುಗಳಲ್ಲಿ ಅಡ್ಮಿಷನ್‌ಗಳು ತಗೊಳ್ಳೋದು, ಅದು ಸೂಚನೆ ಮಾಡ್ತಾನೆ. ಯಾವಾಗ ರಿಪ್ಯೂಟೆಡ್ ಕಾಲೇಜ್ ಇರ್ತಾರೆ ಅದು ಕ್ವಾಲಿಟಿ ಎಜುಕೇಷನ್ನು ಹಾಗೆಲ್ಲ ಹೇಳ್ತೀವಿ ನಾವು. ಅದಾದಮೇಲೆ ಒಳ್ಳೆ ರ್ಯಾಂಕಿಂಗ್ ತಗೊಂಡು ಅವರು ವಿದ್ಯೆನ ಕಂಪ್ಲೀಟ್ ಮಾಡ್ಕೋತಾರೆ. ಹಂಗಾಗಿ ಶುಕ್ರ ಎಲ್ಲ ಪ್ಲಸ್ ಪಾಯಿಂಟು, ಪಾಸಿಟಿವ್ ಅದು ಸೂಚನೆ ಮಾಡ್ತಾನೆ. ಅಂದರೆ ಅನುಕೂಲಗಳಲ್ಲಿ ಹೆಚ್ಚಿನ ಅನುಕೂಲ ಸೂಚನೆ ಮಾಡ್ತಾರೆ. ವಿದ್ಯೆಗೆ ಹೆಚ್ಚಿನ ಸೌಕರ್ಯ ಇರುತ್ತೆ ಅಲ್ಲಿ. ಹಂಗಾಗಿ ಮತ್ತೆ ರಾಹು ಕೇತುಗಳು ಶುಭ ಗ್ರಹಗಳ ಜೊತೆಗಿದ್ದು ಶುಭ ಗ್ರಹ ದೃಷ್ಟಿ ಪಟ್ಟಿದ್ರೆ ಮಾತ್ರ ವಿದ್ಯೆಯಿಂದ ಪ್ರಗತಿ ತೋರಿಸ್ತಾರೆ. ಅದರ್ವೈಸ್ ರಾಹು ಕೇತುಗಳು ನಾರ್ಮಲ್ ಬೇರೆ ಕಡೆ ಇದ್ರೆ ಅದು ಈ ಭಾವಗಳಿಗೇನಾದ್ರು ತೊಂದರೆಗಳು ಸಂಬಂಧ ಪಟ್ಬಿಟ್ರೆ ಸ್ವಲ್ಪ ತೊಂದರೆಗಳು ಕೊಡ್ತಾರೆ. ಬಟ್ ಆಯಾ ದಶಾಬುದ್ಧಿ ಬಂದಾಗ ನಾವು ಕೇರ್‌ಫುಲ್ ಆಗಿ ನೋಡ್ಕೊಂಡ್ರೆ ಆಯಿತು. ಬಿಯಾಂಡ್ ದಟ್ ಅವರು ಒಳ್ಳೆ ಪ್ಲೇಸಲ್ಲಿ ಇದ್ರೆ, ಒಳ್ಳೆ ಶುಭ ಗ್ರಹಗಳು ಇದ್ರೆ, ಒಳ್ಳೆ ಕಾಂಬಿನೇಷನ್ ಇತ್ತು, ಈ ಮನೆಗಳಿಗೆ ಪ್ರಭಾವ ಬೀರಿದ್ರೆ ಸಂಬಂಧಪಟ್ಟಿದ್ರೆ ವಿದ್ಯೆನಲ್ಲಿ ಪ್ರಗತಿ ತೋರಿಸ್ತಾರೆ. ರಾಹು ಏನಂದ್ರೆ ಅಗಾಧತೆ ಸೂಚನೆ ಮಾಡ್ತಾರೆ. ಅಂದರೆ ಎಷ್ಟೋ ಸಲ ನಾವು ಕೇಳಿದೀವಿ ಪೇಪರಲ್ಲಾಗಲಿ, ಟಿವಿಗಳಾಗಲಿ ಎಷ್ಟೋ ಜನ 7, 8 ಡಿಗ್ರಿಗಳು ಮಾಡ್ಕೊಂಡಿರ್ತಾರೆ. ಅದು ನಮ್ಮ ನಮ್ಮಂಥ ಸಾಮಾನ್ಯ ಜನರಿಗೆ ಅದು ಹಿಡುಕದ ಇದು ಅಂತ ಹೇಳ್ತೀವಿ. ಅವರಿಗೆ ರಾಹು ಇವರೆಲ್ಲನೂ ಸ್ವಲ್ಪ ಫೇವರಬಲ್ ಆಗಿರ್ತಾರೆ. ಹಂಗಾದ್ರೆ ಅಗಾಧ ಸೂಚನೆ ಮಾಡ್ಬೇಕಾದ್ರೆ ನಂಬರ್ ಆಫ್ ಡಿಗ್ರೀಸ್ ರಿಸರ್ಚು ಪೇಪರ್ ಪ್ರೆಸೆಂಟೇಷನ್ ಮಾಡೋದು ಅಂಥದ್ದೆಲ್ಲ ಸೂಚನೆ ಮಾಡ್ತಾರೆ. ಈಗ ಫಾರಿನ್‌ಗೆ ಹೋಗಿ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾನೆ. ಫಾರಿನ್ ಹೋಗಿ ಇದು ಮಾಡ್ಬೇಕಾದ್ರೆ 9ನೇ ಮನೆ, 12ನೇ ಮನೆ ರಾಹು ಅವರೆಲ್ಲನೂ ಅದಕ್ಕೆ ಪೂರ್ವಕರಿರ್ಬೇಕು. ಹಂಗಿದ್ದಾಗ ಒಳ್ಳೆ ಇದು ಅಂತ ಹೇಳ್ತೀವಿ ಕ್ವಾಲಿಫೈಡ್ ಅಂತ ಒಂದೊಳ್ಳೆ ಪೋಸ್ಟಲ್ಲಿ ಇರ್ತಾರೆ ಚೆನ್ನಾಗಿ ಹೋಗ್ಬಿಟ್ಟು. ಹಂಗಾಗಿ ರಾಹುಕೇತುಗಳು ಇದು ಇನ್ನು ಕೇತು ಏನಂತ ಹೇಳಿದ್ರೆ ಅವರು ಆಧ್ಯಾತ್ಮಿಕತೆ ಕಡೆ ಹೋಗ್ಬಿಡ್ತಾರೆ. ಹಂಗಾಗಿ ಅದು ಬೇರೆ ಥರ ಹೋಗ್ಬಿಡುತ್ತೆ. ನಮ್ಮ ಜೀವನ ನಡೆಸೋದಕ್ಕೆ ಅದು ಆಧ್ಯಾತ್ಮಕ್ಕೆ ಏನಿದ್ರು ನಮಗೆ ಒಂದು 60 ಇಯರ್ಸ್ ಆದಮೇಲೆ ಅದ್ರ ಅವಶ್ಯಕತೆ ಬೀಳುತ್ತೆ. ಬಟ್ ಜೀವನ ಮಾಡೋದಕ್ಕೆ ಇದು ಬೇಕಲ್ವಾ? ಒಳ್ಳೆ ವಿದ್ಯೆ ಬೇಕು, ಒಳ್ಳೆ ಕೆಲಸ ಬೇಕು, ಒಳ್ಳೆ ಇನ್ಕಮ್ ಇರಬೇಕು. ಅದೆಲ್ಲ ಇದ್ದರೆ ಒಳ್ಳೆ ಹೆಂಡತಿ, ಮಕ್ಕಳು, ಒಳ್ಳೆ ಮನೆ, ಕಾರು ಎಲ್ಲ ಇದ್ದರೆ ಸದ್ಯಕ್ಕೆ ಸಾಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಇದು ವೀಕ್ಷಕರೇ ಈ ವಿದ್ಯೆಗೆ ಸಂಬಂಧಪಟ್ಟಂತೆ ನಾನು ಸ್ವಲ್ಪ ಸಿಂಪಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.